ಕೊಳ್ಳೇಗಾಲ ತಾಲೂಕು ಗುಂಡಾಲ ಮತದಾರರ ರೈತರ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ದಶರಥ್ ಅವರು ಕಳೆದ 12 ದಿನಗಳಿಂದ ನೀರಾವರಿ ಇಲಾಖೆ ಮುಂಭಾಗದಲ್ಲಿ ಧರಣಿಯನ್ನು ಕೂತಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಅಂತ ಬನ್ನಿ ನೋಡೋಣ. ಹಿರಿಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಸ್ಪಂದನೆ ಮಾಡದಿರುವುದರ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ಕಾರ ದಶರಥ್ ಅವರೇ. ಸರ್, ನಾವು ಗುಂಡಿಲ್ ಜಲಾಶಯದ ಅಧ್ಯಕ್ಷರು ಮಾತಾಡ್ತದ್ದು. ನಾವು ಸಂಘ ಇದು ಮಾಡ್ಕೊಂಡಿದ್ದೀವಿ 5100 ಎಕರೆಗೆ. 2012ರಲ್ಲಿ 11ರಲ್ಲಿ ಮಾನವ ಆಯೋಗದಲ್ಲಿ ಕೋರ್ಟ್ ಆದೇಶ ಆಗಿರುತ್ತೆ. ಇವ್ರಿಗೆ ಗುಂಡ್ಲ ಅಚ್ಚುಕಟ್ಟಿಂದ ಭತ್ತಕ್ಕೆ ನೀರು ಕೊಡಬೇಕು ಅಂತ ಕೋರ್ಟ್ ಆದೇಶ ಆಗಿ 13 ವರ್ಷ ಆಗಿದೆ. 13 ವರ್ಷ ಆಗಿದ್ರು ಒಂದು ಕಾಲುವೆಗಳು ಕ್ಲೀನ್ ಮಾಡಿಸಿಲ್ಲ. ನಮ್ಮ ಗುಂಡಿಲ್ ಜಲಾಶಯದಿಂದ ನೀರು ಬಿಡ್ತಿಲ್ಲ. ನಾವು ಇವತ್ತು 12 ದಿನದಿಂದ ಸ್ಟ್ರೈಕ್ ಮಾಡ್ತಾ ಕೂತಿದ್ವಿ. ನಮ್ಗೆ ಗಲೀಜು ನೀರು ಬಿಡ್ತಿದೆ. ಹಿಂದೆ ಈ ಊರಿಂದ ಎಲ್ಲ ಕೊಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ಕೆರೆ ಕಮಿಟಿ ಅಧ್ಯಕ್ಷರೆಲ್ಲ ಬಂದು ಈ UGD ಚೇಂಜ್ ಮಾಡಿಸಿ ಅಂತೆಲ್ಲ ಮಾಡಿದ್ದಾರೆ. UGD ಚೇಂಜ್ ಮಾಡಿ ಅಂದ್ರೂ ಚೇಂಜ್ ಮಾಡಿಲ್ಲ. ಅವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಇವರು ನೀರಾವರಿ ಅಧಿಕಾರಿಗಳು, ನಗರಸಭೆಯವರೆಲ್ಲ. ಇವತ್ತು ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ನಮ್ಮ ಲಾಯರ್ ಹತ್ರನೂ ಮಾತಾಡಿದ್ದೀನಿ. ಇವತ್ತು ಇವ್ರ ನೇಮನ ಮೇಲೇ ಕಂಟೆಂಪ್ಟ್ ಹಾಕಕ್ಕೆ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ಇದ್ಕಂಡೆ ಸ್ಟ್ರೈಕ್ ಮಾಡ್ಕೊಂಡೆ ಕಂಟೆಂಪ್ಟ್ ಹಾಕ್ತೀನಿ. ಇಲ್ಲಿ ಬರೋದಿಲ್ಲ. ಇಲ್ಲಿ SCನೇ ಇರ್ಬೋದು. ಈಗ ಹಿಂದೆ ಇದ್ದ SP ಶಿವಮದ ಅಂತಂದ್ಬಿಟ್ಟು ಪಾಟೀಲ್ ನಗರದಲ್ಲಿ 4 ಫ್ಲೋರ್ ಮನೆ ಕಟ್ಟಿದ್ದಾನೆ ಅಂದರೆ ಎಂಥ ಅಕ್ರಮಗಳು ಮಾಡಿರ್ಬೋದು. ಇವ್ರ ಅಧಿಕಾರಿಗಳು ಕೋರ್ಟಿಂದನೇ ಬಂದು ಇವ್ರುಗಳಿಗೆಲ್ಲ ತನಿಖೆ ಆಗಬೇಕು. ಅಕ್ರಮ ಮಾಡಿರೋದೆಲ್ಲ ಇದಾಗಬೇಕು. ನಮ್ಮ ಈ ಭಾಗದಲ್ಲಿ ಯಾವ ಕಾಲುವೆಗಳನ್ನು ಕ್ಲೀನ್ ಮಾಡಿಸಿಲ್ಲ, ಒತ್ತುವರಿ ತೆರವುಗೊಳಿಸಿಲ್ಲ. ಒತ್ತುವರಿಯವ್ರ ಜೊತೆಲೂ ಶಾಮೀಲಾಗಿದ್ದಾರೆ. ಹಿಂದೆ 2011ರಲ್ಲಿ AB ಬಸವರಾಜನವರು ಒತ್ತುವರಿ ತೆರವುಗೊಳಿಸಿ ಅಂತ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದ್ರು ಇವರು ಒತ್ತುವರಿ ತೆರವುಗೊಳಿಸಿಲ್ಲ. ಅದರಿಂದ ಇವ್ರುಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನಾವು ನ್ಯಾಯಾಲಯದ ಮೊರೆ ಹೋದ್ರೇನೆ. ಇಲ್ಲಾಂದ್ರೆ ಇವರೆಲ್ಲ ನಮ್ಗೆ ಅದೇನಾದ್ರು ಅನ್ನೋದು ಲೆಕ್ಕಕ್ಕೆ ಬರ್ತಾರೆ. ಇವ್ರ ನೇಮನ ಮೇಲೇ ಇವ್ರಿಗೆ ನ್ಯಾಯಾಲಯದಲ್ಲಿ ಹಾಕ್ಬಿಟ್ಟು ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಲ್ಲಿವರೆಗೂ ನಮ್ಮ ರೈತರಿಗೆ ಉದ್ಧಾರ ಹಾಕಲ್ಲ. ನಮ್ಮ ರೈತರುಗಳೆಲ್ಲ ಬರಲಿ. ಮಾತಾಡಿದ್ವಿ, ಅದೇ ಮಾತಾಡಿದ್ವಿ. ಇನ್ನು ಮುಂದೆನೂ ಇವತ್ತು ಬಂದಾಗ ಎಲ್ಲ ಸೇರ್ಕೊಂಡು ಸಾಯಂಕಾಲ ಬೆಂಗಳೂರಲ್ಲಿ ಹೈಕೋರ್ಟ್ಗೆ ಅಲ್ಲೂ ಕೇಸ್ ಬಿಟ್ ಮಾಡ್ತಿದ್ವಿ. ಆಮೇಲೆ ಚೆನ್ನೈಲಿ ಹಸಿರು ಪೀಠ ಕನಕ ದಲಿತ ನೀರು ಬಿಡ್ತಿದ್ದಾರೆ ಅಂದ್ಬಿಟ್ಟು ನಮ್ಮ ಭಾಗದ ರೈತರುಗಳೆಲ್ಲ ಅಲ್ಲೂ ಕೇಸ್ ಬಿಟ್ ಮಾಡ್ತಿದ್ವಿ. ಎಲ್ಲಿ ಸರ್? ಚೆನ್ನೈಲಿ ಹಸಿರು ಪೀಠ ಕರ್ಣ. ಯಾವುದು? ಹಸಿರು ಪೀಠ ಹಸಿರು ವಲಯ ಅಂತ ಇದೆ. ಅದ್ರಲ್ಲಿ ಚೆನ್ನೈದಲ್ಲಿ ಇವ್ರ ನೇಮನ್ಗಳ ಮೇಲೆ ಮಾಡಿದ್ರೆ ಅಲ್ಲಿ ಬಂದು ಉತ್ತರಗಳು ಕೊಡ್ಲಿ ಮಾತಾಡಿದೀವಿ. ಇಲ್ಲೂ ಹೈಕೋರ್ಟ್ ಅಲ್ಲಿ ಮಾತಾಡಿದೀನಿ ಇವತ್ತು ನಮ್ಮ ಲಾಯರ್ ಹತ್ರಕ್ಕೆ. ಇವ್ರ ನೇಮನ್ ಮೇಲೆ ಈಗ SC ಬಂದಿಲ್ಲ, MD ಕರೆದ್ರು ಬಂದಿಲ್ಲ. ಇವ್ರ ನೇಮನ ಮೇಲೆ ಹಾಕ್ರೆ ಅಲ್ಲಿಗೂ ಬರ್ದೇ ಹೋದ್ರ, ನ್ಯಾಯಾಲಯಕ್ಕೂ ಬೆಲೆ ಕೊಡದವ್ರ. ಒಬ್ಬ ರೈತನಿಗಂತೂ ಬೆಲೆ ಕೊಡ್ನಾರ ಇವ್ರ ಯೋಗ್ಯತೆಗಳಿಲ್ಲ. ರೈತ ಏನ್ ಮಾಡಕ್ಕಾದ್ದು ಅಂತ ಕಾಲ್ ಕೆಳಗಾಕ ಕಸಾನ್ಗೀತೆ ಇದ್ ಮಾಡ್ತಿದ್ದಾರೆ. ಅದೇ ನ್ಯಾಯಮೂರ್ತಿಗಳ ಹತ್ರ ನಮ್ಗೆ ಇಷ್ಟ ದಿನ ಸ್ಟ್ರೈಕ್ ಕೂತಿದೀವಿ ಸ್ವಾಮಿ. ಅಂದ್ರೆ ಕೇಸ್ ಬುಕ್ ಆಗೋವರೆಗೂ ಇಲ್ಲಿಂದ ಹತ್ರಲ್ಲ, ಇಲ್ಲಿ ಇದ್ಕೊಂಡೆ ಕೇಸ್ ಬಿಟ್ ಮಾಡ್ತೀವಿ. ನೋಡಮ್ಮ ಅಲ್ಲಿ ಬರ್ತಾರ ಬರೋದಿಲ್ಲ ಗೊತ್ತಾಗುತ್ತೆ. ನ್ಯಾಯಾಲಯದಲ್ಲಿ ಅವರು ನಮ್ಗೆ ನ್ಯಾಯ ಸಿಗುತ್ತೆ. ಅಲ್ಲಿವರೆಗೂ ನಾವು ಎದ್ರಲ್ಲ. ಕೇಸ್ ಇಲ್ಲಿ ಇದ್ಕೊಂಡೆ ಪೇಟ್ ಮಾಡ್ತೀವಿ. ನೇಮ್ಗಳ ಮೇಲೆ ಮಾಡ್ತೀವಿ. ಯಾವತ್ತು ಸರ್ ಕೋರ್ಟ್ಗಳು? ಸರ್ ನಾನು ಈಗ ಲಾಯರ್ ಹತ್ರ ಮಾತಾಡಿದೀವಿ. ಎಲ್ಲ ರೆಡಿ ಮಾಡ್ತಿದ್ದೀವಿ. ಮನೆ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ, ಅಲ್ಲೂ ಕೊಡ್ತಿದ್ದೀನಿ. ಇವ್ರೇನು ಕಾಮಗಾರಿಗಳು ಮಾಡಿಲ್ಲ. ಸರಿಯಾಗಿ ನಮ್ಗೆಲ್ಲ ಸರಿಯಾಗಿ 5100 ಎಕರೆಗೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಾರೆ ಅಂತ ಅದನ್ನೊಂದು ಕೇಸ್ ಬಿಟ್ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಗುಂಡಾಲ ಅಚ್ಚುಕಟ್ಟು ಪ್ರದೇಶದ ರೈತರ ಸಮಸ್ಯೆಗಳ ಸಂಬಂಧಪಟ್ಟ ಹಾಗೆ ಮತ್ತು ಕೆರೆಗಳ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ, ಕೆರೆಗಳೆಲ್ಲ ಉಂಟಾಗಿರುವಂಥ ಸಮಸ್ಯೆಗಳ ಸಂಬಂಧಪಟ್ಟ ಹಾಗೆ, 5100 ಎಕರೆ ಸಂಬಂಧಪಟ್ಟ ಹಾಗೆ ದಶರಥ ಅಚ್ಚುಕಟ್ಟುದಾರ ಸಂಘದ ಅಧ್ಯಕ್ಷ ದಶರಥ್ ಅವರು ಕಳೆದ 12 ದಿನಗಳಿಂದ ಕೊಳ್ಳೇಗಾಲ ನೀರಾವರಿ ಇಲಾಖೆ ಮುಂಭಾಗದಲ್ಲಿ ಧರಣಿಯನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹೂಡಿದ್ದಾರೆ. ಈ ಸಂಬಂಧ ಆದಂತಹ ರಮೇಶ್ ಅವರು ಮತ್ತು ತಮ್ಮ ಅಧಿಕಾರಿಗಳ ಜೊತೆ ಅವರು ಕುಳಿತು ಮಾತನಾಡಿ ದಶರಥ್ ಅವರ ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ದಶರಥ್ ಅವರು ಈ ಯಾವುದಕ್ಕೂ ಕೂಡ ಬರ್ತಾ ಇಲ್ಲ. ಅವರ ಹಿರಿಯ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಮಾತಾಡಿ ಈಗಾಗಲೇ ಬೇಕಾದಷ್ಟು ಸಭೆಗಳಾಗಿದೆ. ಆ ಸಭೆಗಳಲ್ಲಿ ಏನೂ ಕೂಡ ಪ್ರಯೋಜನ ಆಗಿಲ್ಲ. ಅದು ಮಾತಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ನಮ್ಮ ಸಮಸ್ಯೆಗಳು ಬಗೆಹರಿದಾಗ ಮಾತ್ರ, ರೈತರ ಸಮಸ್ಯೆಗಳು ಬಗೆಹರಿದಾಗ ಮಾತ್ರ ಕೆರೆ ರಕ್ಷಣೆ ಆಗುತ್ತವೆ ಮತ್ತು ನೀರಾವರಿ ಇಲಾಖೆ ಕೆಲಸಗಳು ಸಮರ್ಪಕ ನಡೀತದೆ. ಹೀಗಿರ್ತದೆ. ಮಳೆ ಕೈ ಕೊಡ್ತದೆ, ಮಳೆ ಬಂದಾಗ ಹಿಂಗಾಗುತ್ತೆ. ಹಾಗಾಗಿ ನಾವು ಪಂಪ್ಸೆಟ್ನೇ ನಂಬ್ಕೊಂಡು ರೈತರು ಎಲ್ಲವನ್ನು ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ. ನಮಗೆ ಗುಂಡಾಲ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಬೇಕಾಗಿತ್ತಂತಹ ಕೆಲಸಗಳ ಸಂಬಂಧಪಟ್ಟಂಗೆ ಹಲವಾರು ಬರೆದು ಕೊಟ್ಟಿದ್ದೀವಿ. ಕಳೆದ ಬಾರಿ 2023 ಕೂಡ ಸಭೆ ಮಾಡಿದ್ದು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ. ಹಾಗೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಈಗ ಬಂದು ಮತ್ತೆ ಸಭೆ ಕರೆಯೋದಾಗಲಿ ಮತ್ತೆ ನಮ್ಮನ್ನು ಮತ್ತೆ ಮನವೊಲಿಸೋ ಪ್ರಯತ್ನಗಳನ್ನು ಮಾಡಿದ್ರೆ ತಾಲೂಕು ಮಟ್ಟ ಅಧಿಕಾರಿಗಳಿಂದ ಏನು ಪ್ರಯೋಜನ ಆಗಲ್ಲ. ನಮ್ಮ ಬೇಡಿಕೆ ಈಡೇರಬೇಕು ಅಂದರೆ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರುಗಳು, ಉಸ್ತುವಾರಿ ಸಚಿವರುಗಳು, ಶಾಸಕರುಗಳು ಕುಳಿತು ಮಾತಾಡಿದಾಗ ಮಾತ್ರ ಈ ಸಮಸ್ಯೆ ಬಗೆಹರಿತದೆ. ಅವ್ರು ಬಂದು ಬೇಡಿಕೆ ಈಡೇರಿಸಬೇಕು ಮತ್ತು ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು. ನಾವೆಲ್ಲದಕ್ಕೂ ಸಂಪೂರ್ಣ ದಾಖಲೆ ಸಮೇತ ಪ್ರತಿಯೊಂದಕ್ಕೂ ಕೂಡ ನಮ್ಮ ಹತ್ರ ಆಧಾರ ಇದೆ. ನಾವು ಆಧಾರ ಇಲ್ಲದೆ ಯಾವುದನ್ನು ಕೂಡ ದೂರುಗಳನ್ನ ಕೊಟ್ಟಿಲ್ಲ. ಈಗಾಗಲೇ ಲೋಕಾಯುಕ್ತ
ಸಹಿತ ದೂರುಗಳನ್ನು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರಕ್ಕೂ ದೂರುಗಳು ಕೊಟ್ಟಿದ್ದೀವಿ. ಇಂದಿನಿಂದ ಭಾಳ ವರ್ಷಗಳಿಂದ ಈ ಹೋರಾಟ ಮುಂದುವರಿತಾ ಇದೆ. ಆದರೆ ಪ್ರತಿ ಬಾರಿಯೂ ಕೂಡ ನಮಗೆ ರೈತರಿಗೆ ಎಲ್ಲ ಥರ ತೊಂದರೆಗಳಾಗುತ್ತೆ. ರೈತರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸರ್ಕಾರಗಳು ವೈಫಲ್ಯವನ್ನು ಕಂಡಿದೆ, ಜನಪ್ರತಿನಿಧಿಗಳು ವೈಫಲ್ಯ ಕಂಡಿದ್ದಾರೆ, ಹಿರಿಯ ಅಧಿಕಾರಿಗಳು ವೈಫಲ್ಯ ಕಂಡಿದ್ದಾರೆ. ಆದರೆ ನಮ್ಮ ಸಮಸ್ಯೆ ಮಾತ್ರ ಹೀಗೆ ಮುಂದುವರಿತಾ ಇದೆ. ನಮ್ಮ ಹೋರಾಟ ನಿರಂತರ ಹೋರಾಟ. ಅದಕ್ಕಾಗಿ ನಾನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಿಮ್ಮ ಇಲಾಖೆಯ ಮುಂಭಾಗದಲ್ಲಿ, ನೀರಾವರಿ ಇಲಾಖೆ ಮುಂಭಾಗದಲ್ಲಿ ಗುಂಡಾಲ ಅಚ್ಚುಕಟ್ಟುದಾರರ ಸಮಸ್ಯೆಗಳು ಮತ್ತು ಯುಜಿಡಿ ಸಮಸ್ಯೆಗಳು ಮತ್ತು ಕೆರೆ ಸಂಬಂಧಪಟ್ಟಂತಹ ಒತ್ತುವರಿಗಳು ಸಂಬಂಧಪಟ್ಟ ಹಾಗೆ ನಮ್ಮ ರೈತ ಗುಂಡಾಲ ಅಚ್ಚುಕಟ್ಟು ಪ್ರದೇಶದ ಅಚ್ಚುಕಟ್ಟುದಾರರಾದಂತಹ ದಶರಥ್ ಅವರು ಕಳೆದ 12 ದಿನಗಳಿಂದ ಇವತ್ತಿಗೆ ಧರಣಿ ಕೂತಿದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ಕೂತಿದ್ದಾರೆ ಸರ್. ಅವರು ನಿಮಗಾಗಲೇ ಮನವಿನೂ ಕೊಟ್ಟಿದ್ರಿ ಹಿಂದೆ. ಅವರ ಪ್ರಮುಖ ಬೇಡಿಕೆ ಏನು ಸರ್ ಮತ್ತು ಅವರ ಈಗ ಒಂದು ಒತ್ತಾಯ ಏನು ಸರ್? ಅವರ ಪ್ರಮುಖ ಬೇಡಿಕೆ ಏನು ಅಂತಂದರೆ 5100 ಎಕರೆ ಗುಂಡಾ ಜಲಾಶಯದ ಸ್ಥಿರ ಅಚ್ಚುಕಟ್ಟುಗಳಿಗೆ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಈಗ ನಮ್ಮ ಕಬಿನಿ ಬಲದಂಡೆ ನಾಲೆಯಿಂದ ಈಗಾಗಲೇ ನೀರು ಬಿಟ್ಟಿದೆ. ನೀರು ಬಿಟ್ಟು ನೀರನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಕೆರೆಗಳ ಬಂದದ್ದನ್ನು ಕೆರೆಗಳಿಗೆ ಒಂದಷ್ಟು 50%, 60% ಈ ಥರ ಒಂದೊಂದು ಕೆರೆಯಲ್ಲಿ ಒಂದೊಂದು ಥರ ಡಿಫ್ರೆಂಟ್ ತುಂಬಿಸ್ಕೊಂಡು ಅದರಿಂದ ನಾವು ವ್ಯವಸಾಯಕ್ಕೆ ಆಲ್ರೆಡಿ ನೀರು ಕೊಡ್ತಾ ಇದ್ದೀವಿ. ರೈತರು ಸಹ ಅಲ್ಲಿ ಒಟ್ಟಾಕೊಂಡು ಈಗ ಆಲ್ರೆಡಿ ಅವ್ರ ವ್ಯವಸಾಯನ ಶುರು ಮಾಡಿದ್ದಾರೆ. ಇದು ಅವ್ರದ್ದು ನೀರು ಬಿಡಬೇಕು ಅನ್ನೋದು ಮೊದಲನೇ ಬೇಡಿಕೆ ಆಗಿತ್ತು. ಆಮೇಲೆ ಗುಂಡಾ ಜಲಾಶಯದಿಂದನೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಗುಂಡಾ ಜಲಾಶಯ ಈಗ ಸದ್ಯಕ್ಕೆ ತುಂಬಿಲ್ಲ. ನಮ್ಮ ಇಲ್ಲಿ ಏನಾಗುತ್ತೆ, ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ಮಳೆ ಬಂದಾಗ ಗುಂಡಾಲ್ಗೆ ನೀರು ಬರುವಂಥದ್ದು. ಸೊ ಅದು ನೀರು ಬಂದ್ರೆ ಏನಾಗುತ್ತೆ, ಯೂಶುವಲ್ ಆಗಿ ನಾವು ಬೇಸಿಗೆ ಬೆಳೆಗೆ ಅಲ್ಲಿ ನೀರು ಕೊಡೋದು. ಇವರು ಹಿಂದೆ ಗುಂಡಾಲ ಹಳ್ಳದಿಂದ ನಾವು ಬೆಳೆ ಬೆಳೀತಾ ಇದ್ವಿ ಅಂತ ಇದ್ರ ಮೇಲೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅದರಿಂದ ನೀರು ತುಂಬ್ತಾ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಕಬಿನಿ ಅಚ್ಚುಕಟ್ಟು ವ್ಯಾಪ್ತಿಗೆ ಸೇರಿಸಿ ಕಬಿನಿಯಿಂದ ಕೊಡ್ತಾ ಇದೀವಿ ನೀರನ್ನ. ಗುಂಡಾಲ್ ಈಗ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಆಗಿದೆ. ಅದು ಸಹ ಈಗ ಪಂಪ್ ಮಾಡಿ ನಾವು ಟ್ರಯಲ್ ರನ್ ಅಲ್ಲಿ ನೀರು ತುಂಬಿಸ್ತಾ ಇದ್ದೀವಿ. ನೀರು ತುಂಬಿಸಿದಾಗ ಅಲ್ಲಿಂದನೂ ಸಹ ನೀರು ತುಂಬಿದ ಮೇಲೆ ಅಲ್ಲಿಂದನೂ ನೀರು ಕೊಡೋ ವ್ಯವಸ್ಥೆನ ನಾವು ಮಾಡ್ತೀವಿ. ಅದರದ್ದೇನು ಸಮಸ್ಯೆ ಇಲ್ಲ, ಅದರದನ್ನ ನಾವು ಮಾಡ್ತೀವಿ. ಮತ್ತೆ ಇನ್ನೊಂದು ಅವರ ಬೇಡಿಕೆ ಏನು ಅಂತಂದ್ರೆ, ಕೆರೆ ಕಾಲುವೆಗಳು ಮತ್ತು ಹಳ್ಳಗಳನ್ನ ಒತ್ತುವರಿನ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಕೆರೆ ಬಂದಾಗ ಈಗ ನಮ್ಮ ಈ ಕೊಳ್ಳೇಗಾಲ ವ್ಯಾಪ್ತಿಯಲ್ಲಿ ಒಟ್ಟು ಸರಣಿ ಕೆರೆಗಳು ಒಂದು 8 ಕೆರೆಗಳು ಬರ್ತವೆ. 8 ಕೆರೆಗಳಲ್ಲಿ 3 ಕೆರೆಗಳಿಗೆ MI ಇಲಾಖೆಯಿಂದ ಅನುದಾನ ಬಂದಿದೆ. ಅದನ್ನ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ ಚಿಕ್ಕರಂಗನಾಥ, ಕೊಂಗಲಗೆರೆ ಮತ್ತೆ ಮುರುಗುಂಡ ಕೆರೆ, ಈ 3 ಕೆರೆಗಳು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸರ್ವೆ ಮಾಡಿಸಿದೀವಿ. ತಾಲೂಕು ಸರ್ವೇರಿಂದ ಸರ್ವೆ ಆಗಿದೆ. ಸರ್ವೆ ಆಗಿ ಚಿಕ್ಕರಂಗನಾಥದ ಕೆರೆಯಲ್ಲಿ ಸ್ವಲ್ಪ ಭಾಗಶಃ ಬಿಲ್ಡಿಂಗ್ಗಳು ಮತ್ತೆ ಒಂದಷ್ಟು ಒತ್ತುವರಿಯನ್ನು ತೆರವುಗೊಳಿಸಿದೆ. ಇನ್ನು ಕೊಂಗಲಗೆರೆಗೆ ಬಂದ್ರೆ ಏನಾಗಿದೆ, ಅಲ್ಲಿ ಸ್ಮಶಾನ ಒಂದು ಒತ್ತುವರಿಯಾಗಿದೆ. ಸ್ಮಶಾನ ಮತ್ತೆ ಮಿಕ್ಕಿದ 1-2-3 ಸ್ಮಶಾನಗಳು ಒತ್ತುವರಿಯಾಗಿದೆ. ಅದನ್ನು ಇದಾದ್ಮೇಲೆ ಹಂತ ಹಂತವಾಗಿ ತೆರವುಗೊಳಿಸಬೇಕು. ಮತ್ತೆ ಅದೇನಪ್ಪಾ ಅಂತಂದ್ರೆ, ಈ ಕೆಲವು ಬಿಲ್ಡಿಂಗ್ಗಳು ಇದಾವೆ ಕೆರೆ ಒಳಗಡೆ. ಅದೇನಾಗಿದೆ, 4-6 ಇಲಾಖೆಗಳು ಸೇರಬೇಕು, ನಗರಸಭೆಗಳು ಸೇರಬೇಕು, ರೆವಿನ್ಯೂ ಇಲಾಖೆಯವರು ಬರಬೇಕು. ಮತ್ತೆ ಇದೆಲ್ಲ ಆಗಿ MLA ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಬೇಕು. ಅದನ್ನ ಇವರ ರೈತ ಮುಖಂಡರು ಏನಾದ್ರೂ ಒಂದು ಮನವಿ ಕೊಟ್ಟಿದ್ದಾರೆ. ಅವರ ಒಂದು ಕಾಲಾವಕಾಶ ಕೊಟ್ಟರೆ ನಾನು ಅವ್ರನ್ನೆಲ್ಲ ಒಂದು ಡೇಟ್ ಕೇಳ್ಕೊಂಡು ಒಂದು ಮೀಟಿಂಗ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅವರ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿ ಯಾವ ತರ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕ್ರಮ ಕೈಗೊಳ್ಬಹುದು. ಇದು ಈ ಮಟ್ಟದಲ್ಲಿದೆ. ಅಂದ್ರೆ ನನ್ನ ಹಂತದಲ್ಲಿ ಮಾಡೋ ಅಂತ ಕೆಲಸ ಅಲ್ಲ, ಇದು ಮೇಲಧಿಕಾರಿಗಳ ಹಂತದಲ್ಲಿ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಕಾಲಾವಕಾಶ ಬೇಕು. ಇಷ್ಟು ಅವರ ಇದು. ಈಗ ಅವ್ರು ಹೇಳದಂತೆ ನಾವು ಮಾಡಿದ್ದೀವಿ ಬೇಡಿಕೆಗಳನ್ನ. ಅದಾದ್ಮೇಲೆ ನಮಗೆ ಏನು ಪತ್ರ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಈಗ MD ಅವ್ರು ಬರಬೇಕು, SC ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕೊಟ್ಟರ ಬೇಡಿಕೆಯಲ್ಲಿ ಲೆಟರ್ ಅದು ಇರಲಿಲ್ಲ, ಈಗ ಹೇಳ್ತಾ ಇದ್ದಾರೆ. ಅದಕ್ಕೂ ಸಹ ಅದನ್ನ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕೂ ನಮ್ಗೆ ಕಾಲಾವಕಾಶ ಬೇಕು. ಅವ್ರು ಏನು ದಿನ ನಾನು ಕೇಳ್ತಾ ಇದ್ದೀನಿ, ಅವ್ರನ್ನ ಕಾಲ್ ಆಫ್ ಮಾಡಿ ಸೈಕ್ನ ಅಂತ ದಿನ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ದು ಏನೇ ಬೇಡಿಕೆ ಇದ್ರು ನಾನು ಮೇಲಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡೋಣ. ಅಲ್ಲಿ ನಿಮ್ಗಳು ಬನ್ನಿ, ನಮ್ಮ ಶಾಸಕರ ಸಮ್ಮುಖದಲ್ಲಿ ಅವ್ರನ್ನೂ ಕರೆಸೋಣ. ಏನಿದೆಯೋ ಅದನ್ನ ಡಿಮಾಂಡ್ ಹೇಳಿ, ಇದನ್ನ ಮೀಟಿಂಗ್ ನ ಕಾಲ್ ಆಫ್ ಮಾಡಿ ಒಂದು ಡೇಟ್ ತಗೊಂಡು, ಎಲ್ಲರದ್ದು ಡೇಟ್ ತಗೊಂಡು ಅಲ್ಲಿ ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ. ಈಗ ಈ ಸಮಸ್ಯೆ ಇವತ್ತು ನೆನ್ನೆದಲ್ಲ, ಹೆಚ್ಚು ಕಡಿಮೆ 30-40 ವರ್ಷದಿಂದ ಇರೋ ಸಮಸ್ಯೆಗಳು. ಈ ಸಮಸ್ಯೆಗಳನ್ನ ಸಡನ್ ಆಗಿ ನಾವು ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಕಾಲಾವಕಾಶ ಕೊಟ್ಟು ಅವ್ರು ಕಾಲ್ ಆಫ್ ಮಾಡಿ ಒಂದು ಟೈಮ್ ಕೊಟ್ರೆ, ಆ ಟೈಮ್ ಅಲ್ಲಿ ನಾನು ಎಲ್ಲಾ ಅಧಿಕಾರಿಗಳನ್ನ ಮನವಿ ಕೊಟ್ಟು ಅವರುಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು, ನಮ್ಮ ಶಾಸಕರನ್ನು ರಿಕ್ವೆಸ್ಟ್ ಮಾಡಿಕೊಂಡು, ಶಾಸಕರು, ಜಿಲ್ಲಾಧಿಕಾರಿಗಳು, ನಮ್ಮ ಮೇಲಾಧಿಕಾರಿಗಳು ಎಲ್ಲರನ್ನೂ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಅಲ್ಲಿಗೆ ರೈತ ಮುಖಂಡರು ಬರಲಿ, ಇವರ ಸಮಸ್ಯೆಗಳೇನಿದೆ ಅದನ್ನ ಅಲ್ಲಿ ಚರ್ಚೆ ಮಾಡಿ, ಅಲ್ಲಿ ಏನು ಚರ್ಚೆಯಲ್ಲಿ ಏನು ಹೇಳ್ತಾರೋ ಅಧಿಕಾರಿಗಳು ಅದರಂತೆ ನಾವು ಕ್ರಮ ವಹಿಸೋದಕ್ಕೆ ನಮ್ದು ಏನು ತೊಂದರೆ ಇಲ್ಲ. ಇವತ್ತಿಗೂ ಸಹ ನಾವು ರೆಡಿ ಇದೀವಿ ಒತ್ತುವರಿ ತೆರವುಗೊಳಿಸೋದಕ್ಕೆ.
ನಮ್ದು ಯಾವುದೇ ಥರ ಅಬ್ಜೆಕ್ಷನ್ ಇಲ್ಲ. ನಾವು ಇವತ್ತು ತೆರವುಗೊಳಿಸಿದ್ರೆ ಇವತ್ತು ರೆಡಿ ಇದ್ದೀವಿ. ಆದರೆ ಇದು ನನ್ನ ಒಂದು ಇಲಾಖೆಗೆ, ನಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ. ಇದು 3-4 ಇಲಾಖೆಗೆ ಸಂಬಂಧಪಟ್ಟಿರೋ ವಿಚಾರ ಆಗಿರೋದ್ರಿಂದ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಅನಂತರ ಇದನ್ನು ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ. ಹಂಗಾಗಿ ನಾನು ಈಗಲೂ ಸಹ ರೈತರಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಈ ಒಂದು ಮುಷ್ಕರವನ್ನು ಮುಕ್ತಾಯಗೊಳಿಸಿ ಒಂದು ನಮಗೆ ಒಂದು ಏನೇನು ನಿಮ್ಮ ಡಿಮ್ಯಾಂಡ್ಸ್ ಇದೆ ಅದನ್ನೊಂದು ಇದು ಮಾಡಿಕೊಟ್ರೆ ನಾನು ಮೇಲಧಿಕಾರಿಗಳ ಹತ್ರ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಿಸ್ತೀನಿ. ಅಲ್ಲಿ ತಮ್ಮ ಮುಖಂಡರುಗಳನ್ನು ಕರೆಸ್ತೀನಿ. ಅದಾದ ನಂತರ ಅವರು ಏನಾದರೂ ಸ್ಥಳ ಪರಿಶೀಲನೆ ಮಾಡಬೇಕು ಅಂದ್ರೆ ಅದಕ್ಕೂ ಕೇಳ್ಕೊಂಡು ಅವಕಾಶ ಮಾಡಿಕೊಡೋಣ, ಅವ್ರ ಸ್ಥಳನ ಪರಿವೀಕ್ಷಣೆ ಮಾಡೋಣ. ಅನಂತರ ಏನು ಕ್ರಮ ಕೈಗೊಳ್ಬೇಕು ಅದು ತಗೊಳ್ಳೋಣ. ಅದಕ್ಕೆ ಅವರಲ್ಲಿ ನಾನು ಮತ್ತೊಮ್ಮೆ ಏನು ಕೇಳ್ಕೊತೀನಿ ಅಂದರೆ ಈ ಮುಷ್ಕರನ ಮುಕ್ತಾಯಗೊಳಿಸೋಕೆ ಈ ಮೂಲಕ ಕೇಳ್ಕೊತಾರೆ. ಎಷ್ಟು ದಿನ ಬೇಕು ಸರ್ ತಮಗೆ ಕಾಲಾವಕಾಶ? ಕಾಲಾವಕಾಶ ನಾನು ಮೇಲೆ ಈಗ ನಮ್ಮ MLA ಅವರು ಬ್ಯುಸಿ ಇರ್ತಾರೆ, ಇವ್ರುಗಳು ಎಲ್ಲ ಅಧಿಕಾರಿಗಳು ಬ್ಯುಸಿ ಇರ್ತಾರೆ. ಎಲ್ಲರನ್ನೂ ಕ್ರೋಢೀಕರಿಸಿ ಅವ್ರ ಹತ್ರ ನಾನೊಂದು ಎಷ್ಟು ಬೇಗ ಆಗುತ್ತೋ ಆದಷ್ಟು ಬೇಗ ಡೇಟ್ ಕೊಡಿ, ಈ ಥರ ಸಮಸ್ಯೆ ಆಗಿದೆ ಅನ್ನೋದನ್ನ ನಾನು ಅವ್ರ ಮನವರಿಕೆ ಮಾಡಿ ಆದಷ್ಟು ಬೇಗನೆ ಡೇಟ್ ತಗೊಳ್ಳೋದು ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು ಸರ್.